ಎಲ್ರಿಗೂ ನಮಸ್ಕಾರ. ನನ್ನ ಸಿಹಿ ಸಾಧನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿ ಇನ್ವಿಟೇಷನ್ಸ್ ಕಾರ್ಡ್ ಹಂಚೋ ಕೆಲಸ ನಡೀತಿದೆ. ಫಸ್ಟ್ ಡೇ ನಾವು ಹೊರಟಿದ್ದು ಮಂಡ್ಯ ನಮ್ಮ ಅಜ್ಜಿ ಊರು. ಸೊ ಹಾಗಾಗಿ ಅಲ್ಲಿ ನಮ್ಮ ರಿಲೇಟಿವ್ಸ್ಗೆ ಕೊಡೋಕ್ಕೆ ಸೀರೆಗಳು ಹಾಗೆ ಇನ್ವಿಟೇಷನ್ಸ್ಗಳೆಲ್ಲ ಎತ್ಕೊಂಡು ನಾನು ಅಮ್ಮ ಅಣ್ಣ ಹೊರಟ್ವಿ. ಇದೆಲ್ಲ ಆವಾಗಿನ ದೇವ್ರ ಮನೆಗಳು. ಇವಾಗ ಈ ಥರ ಎಲ್ಲ ನೋಡೋದು ತುಂಬಾ ಕಮ್ಮಿ. ನನಗಂತೂ ಈ ಪೇಂಟಿಂಗ್ ತುಂಬಾ ಇಷ್ಟ ಆಯಿತು. ಹಾಗೆ ಆವಾಗಿನ ಕಬ್ಬಣದ ಪೆಟ್ಟಿಗೆ, ಇವಾಗೆಲ್ಲ ಗೋದ್ರೇಜ್ ಲಾಕರ್ಗಳು, ಅವಾಗೆಲ್ಲ ಇದೇ ಗೋದ್ರೇಜ್ ಲಾಕರ್ ಆಗಿತ್ತು. ತೊಟ್ಟಿ ಮನೆ ಇದ್ರೂ ಕೂಡ ಇದನ್ನು ಅವ್ರ ಹಾಲಲ್ಲೇ ಇಟ್ಕೊತಿದ್ರು, ಯಾವುದೇ ಭಯ ಇಲ್ಲದೇ. ಬಟ್ ಇವಾಗೆಲ್ಲ ಸ್ವಲ್ಪ ಸೇಫ್ ಆ್ಯಂಡ್ ಸೆಕ್ಯೂರ್ನ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಹಾಗಾಗಿದೆ ಇವಾಗ. ಆ್ಯಂಡ್ ನಾವು ಮಂಡ್ಯ ಮುಗಿಸಿ ನೆಕ್ಸ್ಟ್ ಡೇ ಹೊರಟಿದ್ದು ಬೆಂಗಳೂರಿಗೆ. ನಾವು 5 ಜನ ಹೊರಟ್ವಿ, ಬಟ್ ಅಲ್ಲೆಲ್ಲ ಡಿವೈಡ್ ಆದ್ವಿ. ನನಗೆ ಮತ್ತು ನಮ್ಮ ಅಣ್ಣಂಗೆ ಸಿಕ್ಕಿದ್ದು ವೈಟ್ ಫೀಲ್ಡು ಮತ್ತು ಯಲಹಂಕ. ಫಸ್ಟ್ಗೆ ನಾವು ವೈಟ್ ಫೀಲ್ಡಿಗೆ ಹೋದ್ವಿ. ಅಲ್ಲಿ ನನ್ನ ಕಸಿನ್ ಬಂದು ನಮ್ಮನ್ನು ಪಿಕ್ ಮಾಡ್ದೆ. ಅಲ್ಲಿಂದ ಅವ್ರ ಮನೆಗೆ ಹೋಗಿ ನನ್ನ ಕಸಿನ್ ವೈಫ್ ಒಳ್ಳೆ ಬನಾನಾ ಮಿಲ್ಕ್ ಶೇಕ್ ಮಾಡಿದರು. ಅದನ್ನು ಕುಡಿದು ನೆಕ್ಸ್ಟು ನಾವು ಯಲಹಂಕಗೆ ಹೊರಟ್ವಿ. ಅಲ್ಲಿ ಯಾರಿಗೆಲ್ಲ ಇನ್ವಿಟೇಷನ್ ಕೊಟ್ವಿ. ಹಾಗೆ ಅಣ್ಣ ಹೊಟ್ಟೆ ಹಸಿತಿದೆ ಅಂತ ಹೇಳ್ದೆ. ಸೊ ನಮಗೆ ಬೇರೆ ಯಾವುದೋ ಆಪ್ಷನ್ ಇರಲಿಲ್ಲ. ಅಲ್ಲಿ ಕಲ್ಚರ್ ಬಾರ್ ಆ್ಯಂಡ್ ಕಿಚನ್ ಅಂತ ಇತ್ತು. ಸೊ ಒಂದ್ಸರಿ ನೋಡೋಣ, ಟ್ರೈ ಮಾಡೋಣ ಅಂತ ಹೋದ್ವಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಅದು ರೂಫ್ ಟಾಪ್ ಆಗಿರೋದ್ರಿಂದ ವಾಟರ್ ಫಾಗ್ ಕೂಡ ಅರೇಂಜ್ ಮಾಡಿದರು. ಅದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿತ್ತು. ಫುಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು ಆಫರ್ ನೋಡಿದ್ವಿ, ಫೆಬ್ 8ಗೆ ಏನೋ ನೈಟ್ ಪಾರ್ಟಿ ಅಂತ ಇದೆ ಅಂತ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ, ಇವತ್ತೇ ಫೆಬ್ 8 ಆಗಿದೆ ನೋಡಿ. ಇದೇ ಹೇಳಿದ್ದು ನಾನು, ವಾಟರ್ ಫಾಗ್ ಅಂತ ರೂಫ್ ಟಾಪ್ ಆಗಿತ್ತಲ್ಲ. ಸೊ ಅಲ್ಲಿ ನಮಗೆ ಹಬೆ ಬಿಸಿ ಇರಬಾರ್ದು ಅನ್ನೋದಕ್ಕೆ ಈ ಐಡಿಯಾ ಮಾಡಿದರು. ಅದಂತೂ ತುಂಬಾ ಇಷ್ಟ ಆಯಿತು ನನಗೆ. ನೀವು ಯಾರಾದರೂ ಯಲಹಂಕ ಕಡೆ ಹೋದರೆ ಒಂದ್ಸರಿ ಇಲ್ಲಿ ನೋಡಿ, ಕಲ್ಚರ್ ಬಾರ್ ಆ್ಯಂಡ್ ಕಿಚನ್ ಅಂತ. ತುಂಬಾ ಚೆನ್ನಾಗಿದೆ. ಪಬ್ ಕೂಡ ಹೌದು ಇದು. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ವಿಜಯನಗರಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮಮ್ಮ ಅವರೆಲ್ಲ ಎಲ್ಲೆಲ್ಲ ಕೊಡಬೇಕು ಅಲ್ಲೆಲ್ಲ ಕೊಟ್ಟು ವಿಜಯನಗರಲ್ಲಿ ವೆಯ್ಟ್ ಮಾಡ್ತಿದ್ರು. ನಾವು ಊಟ ಎಲ್ಲ ಮುಗಿಸಿ ನಾವು ವಿಜಯನಗರಕ್ಕೆ ಹೋಗಿದ್ವಿ. ಸೊ ಎಲ್ಲರೂ ಒಂದು ಕಡೆ ಮೀಟಾಗಿ ರಾಮನಗರ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಅಣ್ಣನ ಮದುವೆ ಇನ್ವಿಟೇಷನ್ ಹಂಚೋ ವ್ಲಾಗ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.